ಸುಹಾಸ ಹತ್ಯೆಯ ಮತ್ತೊಂದು ಬೆಚ್ಚಿ ಬೀಳಿಸುವ ವಿಡಿಯೋ, ಕೊನೆ ಕ್ಷಣದ ವಿಡಿಯೋ TV9ಗೆ ಲಭ್ಯವಾಗಿದೆ. ಹಂತಕರ ದಾಳಿಯ ಬಳಿಕ ಬಿದ್ದು ಒದ್ದಾಡ್ತಾ ಇದ್ರು ಸುಹಾಸ್ ಶೆಟ್ಟಿ ತಲೆಯಲ್ಲಿ ಸಿಲುಕಿಕೊಂಡಿದ್ದ ಲಾಂಗ್. ಅಮ್ಮ ಅಮ್ಮ ಅಂತ ಚೀರಾಡ್ತಾ ಇದ್ರು ಸುಹಾಸ್. ಆ ಕೊನೆ ಕ್ಷಣದ ವಿಡಿಯೋ TV9ಗೆ ಲಭ್ಯವಾಗಿದೆ. ನಡು ರಸ್ತೆಯಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದು ನರಳಾಡಿ ಸುಹಾಸ್ ಕೊನೆಗೆ ಪ್ರಾಣ ಬಿಡ್ತಾರೆ. ಅಕ್ಕಪಕ್ಕದಲ್ಲಿ ಸಾರ್ವಜನಿಕರು ಕೂಡ ಇದ್ರು, ಆದರೆ ಅವರೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿದ್ರು. ಯಾರೂ ಕೂಡ ಸುಹಾಸ್ ಅವರ ಹತ್ತಿರ ಹೋಗಿ ಅವರನ್ನು ಬದುಕಿಸುವಂತಹ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಯಾಕಂದರೆ ಸುಹಾಸ್ ಅವರ ಮೇಲೆ ಅಂತಹ ಭೀಕರ ಅಟ್ಯಾಕ್ ಆಗಿತ್ತು. ಅವರ ತಲೆಯಲ್ಲಿ ಲಾಂಗ್ ಸಿಲುಕಿಕೊಂಡಿತ್ತಂತೆ. ಅಂದರೆ ಯಾರು ಬಂದಿದ್ರಲ್ಲ ಅಟ್ಯಾಕ್ ಮಾಡೋದಕ್ಕೆ, ಅವರು ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿದ್ರು. ಸಿಕ್ಕ ಹಾಗೆ ಸುಹಾಸ್ ಅವರ ಮೇಲೆ ಹಲ್ಲೆಯನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ತಲೆಗೆ ಒಂದು ಲಾಂಗ್ ಸಿಲುಕಿಕೊಂಡಿದೆ. ರಕ್ತದ ಮಡುವಿನಲ್ಲಿ ಅವರು ಬಿದ್ದು ಒದ್ದಾಡ್ತಿದ್ದಾರೆ. ಅಮ್ಮ ಅಮ್ಮ ಅಂತ ಚೀರಾಡ್ತಿದ್ದಾರೆ ಸುಹಾಸ್. ಸುಹಾಸ್ ಶೆಟ್ಟಿ ಕೊನೆ ಕ್ಷಣದ ವಿಡಿಯೋ ಗಮನಿಸ್ತಾ ಇದ್ದೀರಿ. ನಡು ರಸ್ತೆಯಲ್ಲಿ ಬಿದ್ದು ಹೇಗೆ ಒದ್ದಾಡ್ತಿದ್ದಾರೆ, ಚೀರಾಡ್ತಾ ಇದ್ದಾರೆ, ನರಳಾಡ್ತಿದ್ದಾರೆ ಅಂತ ಹೇಳಿ ಯಾರೊಬ್ಬರೂ ಕೂಡ ಸುಹಾಸ ಹತ್ತಿರನೂ ಸುಳಿತಾ ಇಲ್ಲ. ಅಕ್ಕಪಕ್ಕ ಜನರಿದ್ದಾರೆ, ವಾಹನಗಳ ಓಡಾಟ ಇದೆ, ಸುತ್ತಮುತ್ತ ಜನರಿದ್ರೂ ಕೂಡ ಕೊನೆ ಕ್ಷಣದಲ್ಲಿ ಯಾರೊಬ್ಬರೂ ಕೂಡ ಸುಹಾಸನ್ನ ಬದುಕಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಎಲ್ಲಿ ಒಂದು ವೇಳೆ ಸುಹಾಸ ಬಳಿ ಹೋದ್ರೆ ತಮ್ಮ ಪ್ರಾಣಕ್ಕೂ ಕೂಡ ಸಂಚಕಾರ ಬರುತ್ತೋ ಅನ್ನೋ ಭಯ ಸುತ್ತಮುತ್ತಲಿದ್ದವರನ್ನ ಆವರಿಸಿತ್ತು. ಸುಹಾಸ್ ಶೆಟ್ಟಿಯನ್ನ ಕೊಂದವರ ಮನೆಯವರು ಅಲ್ಲಿ ಯಾರು ಸಿಗ್ತಾರೋ ಅವರನ್ನ ಕೊಚ್ಚಿಕೊಳ್ತೇವೆ ಪ್ರತಿಕಾರದ ಸಂದೇಶ ಮುಂದುವರೆದಿದೆ. ಸೆಲ್ಫಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಲಾಗಿದೆ. ಫೇಸ್ಬುಕ್ ಲೈವ್ ಬಂದು ಕೊಲೆ ಬೆದರಿಕೆಯನ್ನ ಹಾಕಿದ್ದಾನೆ ಧನುಷ್. ಜಾಸ್ತಿ ದಿನ ತೆಗೆದುಕೊಳ್ಳಲ್ಲ, ತಕ್ಷಣವೇ ರಿವೆಂಜ್ ತೆಗೆದುಕೊಳ್ತೇವೆ. ಸುಹಾಸ್ ಶೆಟ್ಟಿ ಕೊಂದವರ ಮೇಲೆ ರಿವೆಂಜ್ ಅಂತ ಹೇಳಿ ಧನುಷ್ ವಿಡಿಯೋ ಮಾಡಿರೋದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂಥ ನಿವಾಸಿ ಈ ಧನುಷ್. ಕೊಲೆ ಬೆದರಿಕೆ ಹಾಕಿದ ಧನುಷ್ ಪಕ್ಕಳ ವಿರುದ್ಧ FIR ಕೂಡ ದಾಖಲಾಗಿದೆ. ಪುಂಜಾಲಕಟ್ಟೆ ಠಾಣೆಯಲ್ಲಿ ಧನುಷ್ ವಿರುದ್ಧ FIR ದಾಖಲಾಗಿದೆ. ಪ್ರಚೋದನಾತ್ಮಕ ವಿಡಿಯೋವನ್ನ ಹಾಕಿದ್ದಕ್ಕೆ ಪೊಲೀಸರು FIR ದಾಖಲು ಮಾಡಿಕೊಂಡಿದ್ದಾರೆ. ಈತನೇ ಧನುಷ್. ಪುಂಜಾಲಕಟ್ಟೆ ಠಾಣೆಯಲ್ಲಿ ಈತನ ವಿರುದ್ಧ FIR ದಾಖಲಾಗಿದೆ. ಪ್ರತಿಕಾರ ಇದು ಇನ್ನೂ ಎಷ್ಟು ಮಂದಿಯ ಜೀವವನ್ನು ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ. ಫಾಜಿಲ್ ಕೊಂದ ಅಂತ ಹೇಳಿ ಮತ್ತೊಬ್ಬನನ್ನ ಸಾಯಿಸುವುದು, ಈತನನ್ನ ಕೊಂದಿದ್ದಾರೆ ಅಂತ ಹೇಳಿ ಇದೀಗ ಮತ್ತೊಬ್ಬನನ್ನ ಸಾಯಿಸುವುದು, ಇದೇ ರೀತಿಯಾಗಿ ದ್ವೇಷ, ಪ್ರತಿಕಾರ, ವೈಷಮ್ಯ ಮುಂದುವರಿತಾ ಹೋದ್ರೆ ಅದೆಷ್ಟು ಮನೆಯ ಮಕ್ಕಳು ಬಲಿಯಾಗಿ ಹೋಗ್ತಾರೋ ಗೊತ್ತಿಲ್ಲ. ಸುಹಾಸ್ ಸೀನ್ ಮಂತರ ವ್ಯವಹರಿಸಲು ಧರ್ಮದ ವಿಷಯ ಬತ್ತೊಂದು ಮಾತ್ರ ನಿಖಿಲ್ ಒಂಚೂರು ಜಾಗೃತಿ ನಿಖಿಲ್ ವ್ಯವಹರಿಸಿಲ್ಲ ಮಾತ್ರ ಮಂತ್ನಾಗ್ಲಿ ಮಂತ್ರ ಇಲ್ಲದಾಗ್ಲಿ ತಿಕ್ಕಿನಾಗ್ಲಿ ಪೂರ ಕಾಡ್ಕೊ ತಿಕ್ಕಿನಾಗ್ಲಿ ಪೂರ ಕಾಡ್ತಿದ್ದು ಕೆರ್ಪನ್ ಅವು ಚಾಲೆಂಜ್ ಎನ್ ಅಕೌಂಟೇ ಪಾಡೋದಿಲ್ಲ ಓಪನ್ ಅದು ನೆನಪಿಪ್ಪಡಿ ಧರ್ಮ 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 ವಿಷಯಕ್ಕೆ ನಿಖಿಲಿಗೆ ಮರ್ಯಾದೆ ಗೋರ್ನೆಕ್ ನಿಖಿಲ ಮಂತ್ನಿಗೋಸ್ಕರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ. ಈ ಪ್ರತಿಕಾರಕ್ಕೆ ಇನ್ನೆಷ್ಟು ಮಂದಿ ಬಲಿಯಾಗ್ತಾರೋ ಗೊತ್ತಿಲ್ಲ ನೋಡಿ. ಈ ಒಂದು ವಿಡಿಯೋ ಕೂಡ ಆತಂಕಕ್ಕೆ ಕಾರಣ ಆಗಿತ್ತು. ಇದೀಗ ಧನುಷ್ ಬಂಧನ ಆಗಿದೆ. ಈತನ ಹಿನ್ನೆಲೆ ಏನಂತ ಪೃಥ್ವಿ? ಖಂಡಿತ ಮಧುಶ್ರೀ, ಏನು ಸಾಕಷ್ಟು ಇದೇ ರೀತಿಯ ರಿವೆಂಜ್ ಮೆಸೇಜ್ಗಳು ಹರಿದಾಡ್ತಾ ಇದ್ವು. ಸೊ ಎಲ್ಲರೂ ಕೂಡ ಒಂದು ತಮ್ಮ ಐಡಿ ಮೂಲಕ, ಅಂದ್ರೆ ಯಾವ್ದು ಫೇಸ್ ಇಲ್ದಿರೋ ಐಡಿ ಮೂಲಕ ಈ ತರ ಪ್ರತಿಕಾರದ ಮೆಸೇಜ್ಗಳನ್ನ ಹಾಕ್ತಾ ಇದ್ರು. ಆದ್ರೆ
ಏನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ತಣ್ಣೀರು ಪಂತ ನಿವಾಸಿ ಧನುಷ್ ಸಿ ಪಕ್ಕಳ ಎಂಬಾತ ಈತ ತನ್ನ ಫೇಸ್ಬುಕ್ ನಲ್ಲಿ ಲೈವ್ ಬಂದು ಈ ಒಂದು ಪ್ರತೀಕಾರದ ಹೇಳಿಕೆಯನ್ನ ಹೇಳಿರುವಂತದ್ದು. ಆತ ಹೇಳಿರುವಂತ ಹೇಳಿಕೆ ಆಘಾತಕಾರಿಯಾಗಿರುವಂತ ಹೇಳಿಕೆ. ಅಂದ್ರೆ ಕೊಂದವರ ಮನೆಯವರು ಮತ್ತೆ ಅಲ್ಲಿ ಯಾರು ಸಿಗ್ತಾರೆ ಅವ್ರನ್ನೆಲ್ಲರನ್ನು ಕೊಲ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನ ಆತ ಹೇಳಿರುವಂತದ್ದು. ಸದ್ಯಕ್ಕೆ ತನ್ನದೇ ಫೇಸ್ಬುಕ್ ಐಡಿಯಲ್ಲಿ ಆತ ಬಂದು ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗ ಸಾಕಷ್ಟು ಈ ಒಂದು ಪ್ರತೀಕಾರದ ಹಿನ್ನೆಲೆಯಲ್ಲಿ, ಅಂದ್ರೆ ಪ್ರತೀಕಾರದ ದ್ವೇಷದ ಭಾಷಣ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಚೋದನಕಾರಿ ಹೇಳಿಕೆ ಇದಾಗಿರುವಂತದ್ದು. ಸದ್ಯಕ್ಕೆ ಏನು ಪುಂಜಾಲ್ಕಟ್ಟೆ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್, ಅಂದ್ರೆ BNS ಆಕ್ಟ್ ಅಡಿಯಲ್ಲಿ 196/1 ಮತ್ತೆ 196/A 355/1 ಮತ್ತೆ /C ಈ ಒಂದು ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಸದ್ಯಕ್ಕೆ ಆತನ ಬಂಧನಕ್ಕೂ ಕೂಡ ಈಗ ಪೊಲೀಸರು ಬಲೆಯನ್ನ ಬೀಸಿರುವಂತದ್ದು. ಆತನನ್ನ ಬಂಧಿಸುವ ಪ್ರಕ್ರಿಯೆಯನ್ನು ಕೂಡ ಅವರು ಆರಂಭಿಸಿದ್ದಾರೆ. ಸದ್ಯಕ್ಕೆ ಇಂತಹ ಹೇಳಿಕೆ, ಅಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆ ಆದ ನಂತರ ಇಂತಹ ಹೇಳಿಕೆಗಳು, ಇಂತಹ ಮೆಸೇಜ್ಗಳು ಸಾಕಷ್ಟು ಹರಿದಾಡ್ತಾ ಇದೆ. ಅಂದ್ರೆ ಎಲ್ಲರೂ ಕೂಡ ಹೈಡ್ ಆಗಿ, ಅಂದ್ರೆ ತಮ್ಮ ಐಡೆಂಟಿಟಿಯನ್ನ ರಿವೀಲ್ ಮಾಡ್ಕೊಳ್ಳದೆ ಇಂತಹ ಸಂದೇಶಗಳನ್ನ ಕೊಡ್ತಾ ಇರೋ ಮಧ್ಯೆ ಈತ ಒಬ್ಬ ತನ್ನ ಐಡೆಂಟಿಟಿಯನ್ನ ರಿವೀಲ್ ಮಾಡ್ಕೊಂಡು ಈ ರೀತಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಆತ ಹೇಳ್ತಾನೆ, ನಾನು ನನ್ನದೇ ಫೇಸ್ಬುಕ್ ಖಾತೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಆತನ ಅಡ್ರೆಸ್ ಎಲ್ಲವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾನೆ. ಸೊ ಇನ್ನ ಅಂದ್ರೆ ತುಂಬಾ ದಿನಗಳಂತೂ ತಗೊಳ್ಳೋದಿಲ್ಲ, ಕೆಲವು ದಿನಗಳಲ್ಲಿ ಈ ಒಂದು ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ. ಸಿಕ್ಕವರನ್ನ, ಅಂದ್ರೆ ಅವರು ಯಾರಲ್ಲಿ ಕೊಲ್ಲಿಕ್ಕೆ ಭಾಗಿಯಾಗಿದ್ರು, ಕೊಂದವರು ಯಾರನ್ನು ಬಿಡಲ್ಲ, ಅವರ ಮನೆಯವ್ರನ್ನೆಲ್ಲರನ್ನೂ ಕೂಡ ಕೊಲ್ತೀವಿ ಅಂತ ಹೇಳಿ ಈ ರೀತಿ ಪ್ರಚೋದನಕಾರಿಯಾಗಿ ಇಂತಹ ಪೋಸ್ಟ್ ಅನ್ನ ಹಾಕಿರುವಂತದ್ದು. ಮತ್ತೆ ತಾನೇ ಒಂದು ಹೇಳಿಕೆಯನ್ನ ನೀಡಿ ಅದನ್ನೇ ಕೂಡ ಪೋಸ್ಟ್ ಹಾಕಿರುವಂತದ್ದು. ಸದ್ಯಕ್ಕೆ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಆತನ ಹಿಂದೆ ಬಿದ್ದಿದ್ದಾರೆ. ಆತನ ಬಂಧನಕ್ಕೂ ಕೂಡ ಮುಂದಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಪೃಥ್ವಿರಾಜ್ ತಮ್ಮ ಮಾಹಿತಿಗಾಗಿ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಯಾರು ಸಮಾಜಘಾತಕ ಶಕ್ತಿಗಳಿದ್ದಾವೆ ಅವುಗಳನ್ನು ಮಟ್ಟ ಹಾಕಲಿಕ್ಕೆ ಮತ್ತು ಪತ್ತೆ ಹಚ್ಚಲಿಕ್ಕೆ ಒಂದು ವಿಂಗ್ ಬೇಕಾಗ್ತದೆ, ಅದಕ್ಕೆ ಒಂದು ಸ್ಪೆಷಲ್ ವಿಂಗ್ ಬೇಕಾಗ್ತದೆ. ಅದನ್ನು ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅವ್ರ ಜೊತೆ ಮಾತಾಡಿ, ನಾನು ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿ ಆಮೇಲೆ ಕ್ರಮ ತಗೋತೀನಿ.